ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ನಾನು ಸುಕೇಶ್ ಪಡಿಬಾಗಿಲು. ವೀಕ್ಷಕರೇ, ಹೊಸ ಒಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಪಾಡ್ಕಾಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ನಮ್ಮ ಜೊತೆಗೆ ನಮ್ಮ ಸಹೋದ್ಯೋಗಿ ಹಾಗೂ ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರುವ ಚಂದ್ರಪ್ಪ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಪ್ಪ ಅವರೇ. ಚಂದ್ರಪ್ಪ ಅವರು, ಇವತ್ತು ನಾವು ತೆಗೆದುಕೊಂಡಿರೋ ವಿಚಾರ ವೀಕ್ಷಕರಿಗೆ ಮತ್ತು ಈಗ ಕರ್ನಾಟಕದಲ್ಲಿ ನಡೀತಿರುವಂತಹ ಒಂದು ಗಂಭೀರ ವಿಚಾರದ ಬಗ್ಗೆ. ಅಂದರೆ ಕರ್ನಾಟಕದಲ್ಲಿ ಕಳೆದ 30ರಿಂದ ಅಂದರೆ ಜೂನ್ 30ರಿಂದ SIR ಪ್ರಕ್ರಿಯೆ ಅಂದರೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಅಂದರೆ ತುರ್ತು ತೀವ್ರ ಪರಿಷ್ಕರಣೆ ಏನು ನಡೀತಾ ಇದೆಯೋ ಅದರ ಒಂದು ಬಹುಮುಖ್ಯ ಭಾಗ ಅಂದರೆ BLOಗಳು ಮನೆ ಮನೆಗೆ ಹೋಗುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈ ಪ್ರಕ್ರಿಯೆ ಆರಂಭ ಆದ ನಂತರದಿಂದ ಕರ್ನಾಟಕದಲ್ಲಿ SIR ಅನ್ನುವಂಥ ಏನು ಪ್ರಕ್ರಿಯೆ ಇದೆಯಲ್ಲ ಅದಕ್ಕೆ ಒಂದು ಕಿಚ್ಚಚ್ಚಿದಂಗಾಗಿದೆ. ಪ್ರಮುಖವಾಗಿ ಕಳೆದ 2 ದಿನದಲ್ಲಿ ನೋಡೋದಿದ್ರೆ, ಜೂನು 4 ಮತ್ತು 5ರಂದು ನೋಡೋದಿದ್ರೆ, ಕರ್ನಾಟಕದಲ್ಲಿ 3 BLOಗಳು ಅಧಿಕಾರಿಗಳು ಅಂದರೆ ಬೂತ್ ಮಟ್ಟದ ಅಧಿಕಾರಿಗಳು ತಮ್ಮ ಪ್ರಾಣವನ್ನು ವಿಭಿನ್ನ ಕಾರಣಕ್ಕೆ ತ್ಯಜಿಸಿದ್ದಾರೆ ಅನ್ನುವಂಥದ್ದು ಒಂದು ಚರ್ಚೆ ನಡೀತದೆ. ಇವತ್ತಿನ ಇದರಲ್ಲಿ ನಾವು ಚರ್ಚೆ ನಡೆಸೋಣ. ಅಂದರೆ ಚಂದ್ರಪ್ಪ ಅವರೀಗ ನೀವು ಈ ಒಂದು ಘಟನೆ ಬಗ್ಗೆ ಹೇಳೋದಾದರೆ, ಅಂದರೆ ಈ ಕಳೆದ 2 ದಿನಗಳಲ್ಲಾಗಿರುವ ದುರಂತದ ಘಟನೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಕೂಡ ನಡೆದಿದ್ರೆ ಏನಿದೆ ಒಟ್ಟು ವಿವರಣೆ ಇದು? ಏನು ಅಂದರೆ, ರಾಜ್ಯದಲ್ಲಿ ಮತದಾರ ಪಟ್ಟಿಯ ತೀವ್ರ ಪರಿಷ್ಕರಣೆ ಏನು ಶುರುವಾಗಿದೆಯೋ ಒಂದಷ್ಟು ಒತ್ತಡದಲ್ಲೇ ನಡೀತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಏಕೆಂದರೆ ಶನಿವಾರ ತುಮಕೂರಿನ ಗೂಳೂರು ಸಮೀಪದಲ್ಲೇ ಒಂದು ಗ್ರಾಮ ಆಡಳಿತಾಧಿಕಾರಿಯವರು ಅವರು BLO ಆಗಿದ್ದರು. ಹಾಗಾಗಿ ಬೆಳಿಗ್ಗೆ 6:30 ನೀವು ಫೀಲ್ಡ್ ಹೋಗಿ ಫೋಟೋ ಸಮೇತ ಕಳಿಸ್ಬೇಕು ಅಂತ ಮೇಲಾಧಿಕಾರಿಗಳು ಒತ್ತಡ ಹಾಕಿದರು. ಹಾಗಾಗಿ ಅವರು ವೇಗವಾಗಿ ಬರಬೇಕಾದ್ರೆ ಲಾರಿ ಬಂದು ಡಿಕ್ಕಿಯಾಗಿ ಅವರು ಅಲ್ಲೇ ತೀವ್ರ ಗಾಯಗೊಂಡಿದ್ದರು. ಇವತ್ತು ಬೆಳಗಿನ ಜಾವ ತೀರ್ಕೊಂಡಿದ್ದಾರೆ. ಭುವನ ಅಂತ ಅವರು, ಇನ್ನೂ 26 ವರ್ಷ. ಹಾಗಾಗಿ ದೊಡ್ಡ ಪ್ರಮಾಣದ ಒಂದಷ್ಟು ಒತ್ತಡಗಳು ಬರ್ತಾ ಇದ್ದಾವೆ ಅನ್ನೋದು ಆರೋಪಗಳು ಬರ್ತಾ ಇದ್ದಾವೆ. ಕಂದಾಯ ಇಲಾಖೆಯವರೇ ಜಿಲ್ಲಾಧಿಕಾರಿಗಳ ವಿರುದ್ಧ ಮತ್ತು ಮೇಲಾಧಿಕಾರಿಗಳ ಒತ್ತಡದ ವಿರುದ್ಧ ಇವತ್ತು ಪ್ರತಿಭಟನೆ ಕೂಡ ತುಮಕೂರಲ್ಲಿ ಕುಳಿತುಕೊಂಡಿದ್ದಾರೆ. ಇನ್ನೊಂದು ಬೀದರ್ನಲ್ಲಿ ಸುನಿಲ್ ಅನ್ನೋರೊಬ್ಬರು BLO ಆಫೀಸರ್, ಅವರು ಫೀಲ್ಡ್ಗೆ ಹೋಗಿ ವಿಸಿಟ್ ಮಾಡಿ ಎಲ್ಲ ಎನ್ಯುಮರೇಷನ್ ಫಾರ್ಮ್ ಎಲ್ಲ ಕೊಟ್ಟು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕಾದ್ರೆ ಎದೆನೋವು ಕಾಣಿಸ್ಕೊಂಡಿದೆ. ಅವರಿಗೆ ಎದೆನೋವು ಕಾಣಿಸ್ಕೊಂಡು ಆಸ್ಪತ್ರೆ ಬಂದಾದಮೇಲೆ ಅವರು ಹೃದಯಾಘಾತಕ್ಕೆ ಒಳಗಾಗಿ ತೀರ್ಕೊಂಡಿದ್ದಾರೆ. ಇನ್ನು ಇಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ನಟರಾಜ್ ಅನ್ನೋರು, ಅವರು ಈ SIR ಕೆಲಸವನ್ನು ಮುಗಿಸ್ಕೊಂಡು ಹೋಗಿ ತಡರಾತ್ರಿ ಮನೆಗೆ ಹೋಗಿ ಮಲಗಿದ್ದಾರೆ. ಮಲಗಾದ್ಮೇಲೆ ಬೆಳಗ್ಗೆ ಎದ್ದೇಳಲೇ ಇಲ್ಲ ಅವರು. ಅಂದರೆ ಇದು ನಾವು ಎಲ್ಲೋ ಒಂದು ಕಡೆ ಭಾರಿ ಒತ್ತಡ. ಅಂದರೆ ಇಲ್ಲಿ ರಾಜ್ಯದಾದ್ಯಂತ 59,050 ಜನ BLOಗಳನ್ನ ನೇಮಕ ಮಾಡಿದ್ದಾರೆ SIR ಪ್ರಕ್ರಿಯೆಗೆ. ಇಲ್ಲಿ ಒಂದು ತಿಂಗಳಲ್ಲಿ ಅಂದರೆ ಜೂನ್ 30ರಿಂದ ಜುಲೈ 29ರವರೆಗೆ SIR ಪ್ರಕ್ರಿಯೆ ನಡೆಸಬೇಕು. ಒಟ್ಟು 5,5,5,5 ಕೋಟಿ ಜನನವರು ಪರಿಷ್ಕರಣೆ ಮಾಡಬೇಕಾಗಿದೆ. ಅಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕಾರ್ಯಭಾರ ಆಯಿತು. ಹಾಗಾಗಿ ಸಾಮಾನ್ಯವಾಗಿ ಮೇಲಾಧಿಕಾರಿಗಳು ಒತ್ತಡ ಹಾಕ್ತಾರೆ, ನೀವು ದಿನಕ್ಕೆ ಎಷ್ಟು ಟಾರ್ಗೆಟ್ ರೀಚ್ ಮಾಡಲೇಬೇಕು ಅಂತ. ಆ ಒತ್ತಡದಲ್ಲಿ ಈ ಥರದ್ದು ಅಸಹಜ ಸಾವುಗಳೆಲ್ಲ ಕಂಡು ಬರ್ತಾ ಇದೆ. ಒಂಥರ ವಿಪರ್ಯಾಸ ಅದು. ಅದನ್ನು ಈಗ ಅಧಿಕಾರಿಗಳೇ ಒಂದಷ್ಟು ವಿರೋಧ ಮಾಡಿಕೊಂಡು ನೀವು ತಡರಾತ್ರಿ ಮೀಟಿಂಗ್ ಮಾಡೋದು ಮತ್ತು ಇಷ್ಟೇ ಟಾರ್ಗೆಟ್ ಫಿಕ್ಸ್ ಮಾಡೋದು ಇವೆಲ್ಲ ಮಾಡಬಾರ್ದು. ಏಕೆಂದ್ರೆ ನಾವು ಒಂದು ಮತದಾರ ಪಟ್ಟಿ ಪರಿಷ್ಕರಣೆಗೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತೀವಿ, ಆದರೆ ನೀವು ಒತ್ತಡ ಹಾಕಿ ಸುಮ್ಮನೆ ನಮ್ಮದು ಒಂದು ಜೀವ ಅಲ್ವಾ, ನಮ್ಮ ಜೀವದ ಜೊತೆ ಯಾಕೆ ಚೆಲ್ಲಾಟ ಆಡ್ತಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಈಗ. ಓಕೆ ಚಂದ್ರಪ್ಪ, ನೀವು ಹೇಳೋದಕ್ಕೆ ಪೂರಕವಾಗಿ ಹೇಳೋದಿದ್ರೆ, ಇದು ಕರ್ನಾಟಕದಲ್ಲಿ ಆರಂಭ ಆದಾಗ ಈಗ ಇಲ್ಲಿ ಚರ್ಚೆ ಜೋರು ನಡೀತಾ ಇದೆ. ಹಾಗಂತೇಳಿ ಇದು SIR ಪ್ರಕ್ರಿಯೆ ಆರಂಭ ಆದ ನಂತರದಿಂದ ನೋಡೋದಾದ್ರೆ ದೇಶಾದ್ಯಂತ ಈಗ ನಾನು ತಮ್ಮ ಪಟ್ಟಿ ಹೇಳೋದಿದ್ರೆ ಒಟ್ಟು 9 ಮೊದಲ ಹಂತದಲ್ಲಿ ಒಂದೇ ರಾಜ್ಯ ಆಗಿರೋದು ಬಿಹಾರ. ಅಲ್ಲಿ ಏನೋ ಜಾಸ್ತಿ ಅಂತ ಸುದ್ದಿ ಆಗಿರಲಿಲ್ಲ, ಅಂದರೆ ಈ BLOಗಳ ಒತ್ತಡದಂತ ಸುದ್ದಿ ಆಗಿರಲಿಲ್ಲ. ನಂತರದ ಹಂತದಲ್ಲಿ ನೋಡಿತ್ತು, ಈಗ ಮೊನ್ನೆ ನಡೆದ ಪಂಚರಾಜ್ಯ ಚುನಾವಣೆಯ ಪ್ರದೇಶ ಸೇರಿ ಒಟ್ಟು 12 ಪ್ರದೇಶಗಳಲ್ಲಿ ಆಯಿತು. ಅದ್ರ 9 ರಾಜ್ಯಗಳಿದ್ದು, ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ಇತ್ಯಾದೆಲ್ಲ ಸೇರಿ, ಜೊತೆಗೆ 3 ಕೇಂದ್ರಾಡಳಿತ ಪ್ರದೇಶನೂ ಇತ್ತು. ಈಗ 3ನೇ ಹಂತದ ನಡೀತಾ ಇರೋದು ನಮ್ಮ ಕರ್ನಾಟಕ ಇದರಲ್ಲಿ ಇದೆ. ಅಂದರೆ ಒಟ್ಟು 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶ ಕರ್ನಾಟಕ ಅದರಲ್ಲಿದೆ. ಈ ಎಲ್ಲ ರಾಜ್ಯಗಳಲ್ಲಿ ನಡೀತಾ ಇದೆ. ಇದು ನನಗೆ ಮೊದಲ 2 ಹಂತ ಹೇಳಿದ್ನಲ್ಲ, ಆ 2 ಹಂತದಲ್ಲಿ ಮೊದಲ ಹಂತದಲ್ಲಿ ಈ ಸುದ್ದಿ ಇರಲಿಲ್ಲ, ಆದರೆ 2ನೇ ಹಂತದಲ್ಲಿ BLOಗಳ ಸಾವು ಅನ್ನುವಂಥದ್ದು ದೊಡ್ಡ ಚರ್ಚೆ ಕಾರಣ ಆಗಿತ್ತು. ವಿಪರ್ಯಾಸ ಆಗಿ ಅಲ್ಲಂದರೆ ನೀವು ಅದು ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಆ ಟೈಮಲ್ಲಿ ಅಂದರೆ ನಂದು ವರದಿ ಇದೆ, ನವೆಂಬರ್ 25ರ ಮಧ್ಯಭಾಗ, ಅಂದರೆ 2025 ನವೆಂಬರ್ 25ಕ್ಕೆ ಬಂದಾಗ 12 ಅದು ಗುಜರಾತ್ ಸೇರಿದಂತೆ 12 ರಾಜ್ಯಗಳಲ್ಲಿ ನಡೀತಲ್ಲ, ಅದರಲ್ಲಿ 5 BLOಗಳು ಮೃತಪಟ್ಟಿದ್ರು ಅನ್ನುವಂಥದ್ದು ದೊಡ್ಡ ವರದಿ ಆಯಿತು.
ಆನಂತರ ನವೆಂಬರ್ 23ಕ್ಕೆ ಬಂದಾಗ 3 ವಾರಗಳಲ್ಲಿ ಒಟ್ಟು 16 BLOಗಳು ಸತ್ರು ಅಂತ ಇದೇ ಒತ್ತಡಕ್ಕೆ. ಇದು ಈ ಏನು ಕೆಲಸಗಳಿದಾವಲ್ಲ, SIR ಕೆಲಸಗಳಿದಾವಲ್ಲ, ಈ ಕಾರಣಕ್ಕೆ ಮಧ್ಯಪ್ರದೇಶ, ಗುಜರಾತ್ನಲ್ಲಿ ತಲಾ, ಪಶ್ಚಿಮ ಬಂಗಾಳದಲ್ಲಿ 3, ರಾಜಸ್ಥಾನದಲ್ಲಿ 2, ತಮಿಳುನಾಡು ಮತ್ತು ಕೇರಳದಲ್ಲಿ ತಲಾ 1. ಅಂದರೆ ನವೆಂಬರ್ 23ಕ್ಕೆ ಆಗಿರೋದು 2025. ನವೆಂಬರ್ 28ಕ್ಕೆ ಮತ್ತೊಂದು ವರದಿ ಬಂತು. ಈ ವರದಿ ಪ್ರಕಾರ ವೆಸ್ಟ್ ಬೆಂಗಾಳಲ್ಲಿ ಅತ್ಯಂತ ಹೆಚ್ಚು, ಅಂದರೆ ಮಮತಾ ಬ್ಯಾನರ್ಜಿ ಆಗ CM ಆಗಿದ್ದರೆ ಅವರ ರಾಜ್ಯದಲ್ಲಿ 28 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನುವಂಥ ವರದಿ ಬಂತದ್ದು. ಆಗ TMC ಇದನ್ನು ಭಾಳ ವಿರೋಧ ಮಾಡಿತು. ಈ ಚುನಾವಣಾ ಆಯೋಗದ ಕೈಗೆ ರಕ್ತ ಅಂಟಿದೆ ಅನ್ನುವಂಥದ್ದು ಕ್ಯಾಂಪೇನ್ ಎಲ್ಲ ಮಾಡ್ತು. 40 ಮಂದಿಯ ಪಟ್ಟಿಯನ್ನು ಚುನಾವಣಾ ಆಯೋಗ ಕೊಡ್ತು. ಅದೇ ರೀತಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಪ್ರತಿಪಕ್ಷನೇ ಆ ಸಂದರ್ಭದಲ್ಲಿ, ಯಾಕೆ ಕಾಂಗ್ರೆಸ್ ಮತ್ತು TMC ಅಲ್ಲಿ ದೋಸ್ತಿ ಆಗಿರಲಿಲ್ಲ. ಅವರು ಕೂಡ 20 ದಿನಗಳಲ್ಲಿ 28 BLOಗಳು ಸತ್ರು ಅಂತ ಒಂದು ಮಾಹಿತಿ ಕೊಟ್ಟರು. ಅದನ್ನು ಹಗಲು ಕೊಲೆ ಅನ್ನೋ ರೀತಿಯಲ್ಲಿ ಅವರು ಬಿಂಬಿಸಿದ್ರು ಕೂಡ. ಆಮೇಲೆ ಮಾರ್ಚ್ 2026ಕ್ಕೆ ಬಂದಾಗ ಒಬ್ಬರು SIR 2026ರಲ್ಲಿ ಅದು ಅಧಿಕಾರಿ ಒಬ್ಬರು ತೀರ್ಕೊಂಡ್ರು. ಅದು ಕೂಡ ಇದಾಯಿತು. ಈಗ ಕರ್ನಾಟಕದ್ದು 3. ಹಾಗಾಗಿ ಇದು ಹೊಸದಲ್ಲ. ಆದರೆ ಈ SIR ನಡೆಯುವ ಪ್ರಕ್ರಿಯೆಯಲ್ಲಿ ನೀವು ಹೇಳಿದಂಗೆ ಅಧಿಕಾರಿಗಳು ಒತ್ತಡ ಆಗ್ತಾರನ್ನುವ ಅಂಶ ನಿಜ. ಅದಕ್ಕಿಂತ ಆಚೆ ಏನಾಗುತ್ತೆ ಅಂದರೆ ಪ್ರತಿಪಕ್ಷಗಳು ಮಾತ್ರ ಇದನ್ನು ಕ್ವಶನ್ ಮಾಡ್ತಾ ಇದೆ. ಈಗ ಇವತ್ತಿನ ಏನಂದರೆ, ಆಗ ವೆಸ್ಟ್ ಬೆಂಗಾಳ ಅಲ್ಲಿ ಆಡಳಿತದಿತ್ತು, ಆದರೂ ಅವರು ಕೇಂದ್ರದಲ್ಲಿ ಇರುವಂಥದ್ದು BJP ಸರ್ಕಾರ ಮತ್ತು ಚುನಾವಣಾ ಆಯೋಗ ಪ್ರತ್ಯೇಕ ಸಂಸ್ಥೆ. ಅದೊಂದು ಜುಡಿಷಿಯಲ್ ಬಾಡಿ ಥರ ಪ್ರತ್ಯೇಕ ಸಂಸ್ಥೆ ಆಗಿರೋದು. ಆ ಸಂಸ್ಥೆಯ ಮೇಲೆಲ್ಲ ಆರೋಪಗಳನ್ನು ಮಾಡಿತ್ತು. ಇದು ನಿರಂತರವಾಗಿ ನಡೀತಾ ಇದೆ. ಆದರೆ ಕರ್ನಾಟಕದ ಈಗ ಬೇರೆ ಕೇರಳ ಮತ್ತು ಇದು ನೋಡಿದಾಗ ಅಷ್ಟಿಲ್ಲ. ನಾನು ಕೊಟ್ಟ ಪ್ರಕಾರ ದಕ್ಷಿಣ ರಾಜ್ಯಗಳಲ್ಲಿ ತಮಿಳುನಾಡಲ್ಲಿ 1, ಕೇರಳದಲ್ಲಿ 1, ನಾನೀಗ ಕೊಟ್ಟಿರೋ ಈ ಮಾಹಿತಿ ಪ್ರಕಾರ. ಕರ್ನಾಟಕದಲ್ಲಿ 3-4 ದಿನಕ್ಕೆ 3 ಜನ ಆಗ್ಬಿಟ್ಟಿದೆ. ಒಂದು ಅಪಘಾತ, ಅದು ಭಾಳ ದುರಂತ. ಆದರೆ ನೀವು ಹೇಳಿದಂಗೆ 6 ಗಂಟೆಗೆಲ್ಲ ಬೆಳಿಗ್ಗೆ ಎದ್ದು ಹೋಗೋದು ಅಷ್ಟು ಸುಲಭನಲ್ಲ. ಎರಡನೇದು 2 ಹೃದಯಘಾತದ ಪ್ರಕರಣಗಳೇ. 2 ದಿನಕ್ಕೆ ಇಷ್ಟ ಆಗಿದ್ದರೆ ಮುಂದೆ ಪರಿಸ್ಥಿತಿ ಏನಾಗಿರೋ. ಮತ್ತು ಕರ್ನಾಟಕದಲ್ಲಿ ಇದು ರಾಜಕೀಯ ಮಟ್ಟದಲ್ಲಿ ಯಾವ ರೀತಿ ಹೋಗ್ಬೋದು ಅಂತ ನೀವು ಹೇಳ್ತೀರಿ? ಅಲ್ಲ, ಈಗ ನಾವು ನೋಡ್ತಾ ಇದ್ವಿ ಆಗಲೇ ಕಳೆದ ಒಂದು ವಾರದಿಂದ ಎಲ್ಲ ರಾಜಕೀಯ ಪಕ್ಷಗಳು ಪರಸ್ಪರವಾಗಿ ಒಂದು ಆರೋಪ ಪ್ರತ್ಯಾರೋಪಗಳಲ್ಲಿ ನಿರತರಾಗಿದ್ದಾರೆ. ರಾಮನಗರದಲ್ಲಿ ಎಲ್ಲೋ ಚೌಟ್ರಿಲಿ ಒಟ್ಟಿಗೆ ಜನ ಸೇರಿಸಿ SIR ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಅನ್ನೋ ಒಂದಷ್ಟು ವಿಡಿಯೋಗಳನ್ನ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದ್ರು. ಅದಾದಮೇಲೆ BJPಯವರು ನೇರವಾಗಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಹೋಗಿ ದೂರು ಕೊಟ್ಟರು. ಅಂದರೆ ಅಕ್ರಮಗಳು ನಡೀತಾ ಇದ್ದಾವೆ SIR ಪ್ರಕ್ರಿಯೆಯಲ್ಲಿ, ಇದನ್ನ ನೀವು ನಿಗಾ ವಹಿಸಬೇಕು ಅಂತ ಹೇಳಿದರು. ಕುಮಾರಸ್ವಾಮಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯಶವಂತಪುರ ಕ್ಷೇತ್ರದಲ್ಲಿ ಶಾಸಕರ ಭಾವಚಿತ್ರ ಇರೋ ಒಂದು ಕರಪತ್ರಗಳನ್ನ ಇಟ್ಕೊಂಡು SIR ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಅಕ್ರಮಗಳೆಲ್ಲ ನಡೀತಾ ಇರೋದ್ರಿಂದ ನೀವು SIR ಪ್ರಕ್ರಿಯೆಯನ್ನು ನಿಲ್ಲಿಸಿ ಹೊಸದಾಗಿ ಮಾಡಬೇಕು ಅನ್ನೋ ಒಂದು ಡಿಮ್ಯಾಂಡನ್ನು ಮಾಡಿದ್ರು. ಸೋಮವಾರ ಅಂದರೆ ನಾಳೆ ಈಗ ಹೋಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಡೋದಕ್ಕೂ ಸಿದ್ಧವಾಗಿದ್ದಾರೆ. ಇಲ್ಲಿ ಒಂದು ನಾವು ಅಂಶ ಗಮನಿಸಬೇಕು ಅಂತಂದರೆ, SIR ಪ್ರಕ್ರಿಯೆದು SIR ಮಾಡೋದು ಅದು ನಾರ್ಮಲ್ ರೂಟೀನ್ 1951ರಿಂದ 2004ರವರೆಗೂ, ಅಂದರೆ 2002-04 ಅಲ್ಲಿವರೆಗೂ ನಡ್ಕೊಂಡ್ಬಂದಿದೆ. ಒಟ್ಟು 8 ಬಾರಿ SIR ಪ್ರಕ್ರಿಯೆಗಳು ನಡೆದಿದ್ದಾವೆ. ಕರ್ನಾಟಕದಲ್ಲಿ 2002ರಲ್ಲಿ ಕೊನೆಯ ಬಾರಿಗೆ ನಡೆದಿದೆ. ಇಲ್ಲಿ ಒಂದು ಅಂದರೆ ನಮ್ಮ ಸಂವಿಧಾನದ ಆರ್ಟಿಕಲ್ 326 ಇದೆ. ಅದು ಏನು SIR ಅಂದರೆ ಕಾಲಕಾಲಕ್ಕೆ ಮತದಾರರ ಪಟ್ಟಿನ ಪರಿಷ್ಕರಣೆ ಮಾಡೋದು ಕೇಂದ್ರ ಚುನಾವಣಾ ಆಯೋಗದ ಕರ್ತವ್ಯ ಅನ್ನೋದನ್ನ ಹೇಳಿಬಿಟ್ಟಿದೆ. ಆಗ ಅದ್ರ ಜೊತೆಗೆ ಆರ್ಟಿಕಲ್ 324 ಪ್ರಕಾರ ಅದರ ಹೊಣೆ ಯಾರು ಹೊರಬೇಕು? ಚುನಾವಣಾ ಆಯೋಗನೇ ಹೊರಬೇಕು. ಮತ್ತು ಅಲ್ಲಿ ಏನು ಅಂದರೆ, ಈ SIR ಪ್ರಕ್ರಿಯೆಗೆ ಯಾರನ್ನು ನೇಮಕ ಮಾಡ್ತಾರೋ ಅವರ ಸಂಪೂರ್ಣ ಹೊಣೆಗಾರಿಕೆ ಮತ್ತು ಅವ್ರ ಮೇಲೆ ಜವಾಬ್ದಾರಿ, ಅವ್ರಿಗೆ ಕರ್ತವ್ಯಗಳನ್ನು ಒದಗಿಸೋದು, ಇವೆಲ್ಲ ಕೂಡ ಆಯೋಗದ ಕೆಲಸನೇ. ಇಲ್ಲಿ ಕೇಂದ್ರ ಚುನಾವಣಾ ಆಯೋಗವೇ ಇಲ್ಲಿ ನೇರ ಸಂಸ್ಥೆ ಆಗಿರೋದ್ರಿಂದ, ಅಂದರೆ ಈ ಉಸ್ತುವಾರಿ ನೋಡ್ಕೊಳ್ತಾ ಇರೋದ್ರಿಂದ, ಈ ಬಿಡದಿಲಿ ಅಥವಾ ರಾಮನಗರದಲ್ಲಿ ಮತ್ತು ಬೆಂಗಳೂರಿನ ಕೆಲವು ಕಡೆ ಎಲ್ಲನೂ ಚೌಟ್ರಿಗಳಲ್ಲಿ, ಮಸೀದಿಗಳಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಜನನ ಒಟ್ಟಾಗಿ ಸೇರಿಸಿ SIR ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪಗಳು ಮಾಡ್ತಾ ಇದ್ದಾರೆ. ಮತ್ತು ಇದು ಸರ್ಕಾರದ ಮೇಲೆ ಒಂದಷ್ಟು ಮುಗಿಬೀಳ್ತಾ ಇದ್ದಾರೆ. ಸರ್ಕಾರ ತನ್ನ ಅಧೀನದ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಬಾಂಗ್ಲಾದೇಶ ಅವರು ಸೇರಿಸ್ತಾ ಇದ್ದಾರೆ ಅಂತ ಬೇಕು ಅಂತ. ಅಂದರೆ ಇಲ್ಲಿ ಉತ್ತರದಾಯಿತ್ವ ಯಾರ್ದು? ಕೇಂದ್ರ ಚುನಾವಣಾ ಆಯೋಗದ್ದು. ಅಲ್ಲಿ ರೆಸ್ಪಾಂಡ್ ಮಾಡಬೇಕಾಗಿರೋರು ಅವರೇ ಮಾಡಬೇಕು. ಒಂದು ವೇಳೆ ಏನಾದರೂ ಅಂಥ ಅಕ್ರಮಗಳಲ್ಲಿ ಭಾಗಿಯಾದ ಅಧಿಕಾರಿಗಳನ್ನು ನೇರವಾಗಿ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬಹುದು. ಆ ಅಧಿಕಾರ ಆಯೋಗಕ್ಕಿದೆ. ಸರ್ಕಾರದವರು ಕೂಡ 50,000 ಜನ ನೇಮಕ ಮಾಡಿದ್ದಾರೆ. ಅಂದರೆ ಇಲ್ಲಿ ಎಲ್ಲೋ ಅರ್ಹ ಮತದಾರರನ್ನ ಪಟ್ಟಿಯಿಂದ ತೆಗೆದಾಗದೇ ಇರ್ತಾರೆ ನೋಡ್ಕೊಳ್ಳೋದಕ್ಕೆ. ಹಾಗಾಗಿ ಇವರು ಅದು ವಿಪಕ್ಷಗಳು ಮತ್ತು ಆಡಳಿತ ಪಕ್ಷಗಳ ಮಧ್ಯೆ ಇದು ನೇರ ವಾಗ್ವಾದಕ್ಕೆ ಕಾರಣ ಆಗಿರುವಂಥದ್ದು. ಚುನಾವಣಾ ಆಯೋಗ ನಾರ್ಮಲಿ ಅದನ್ನ ಕಾರ್ಯಗಳನ್ನ ಮಾಡಬೇಕು. ಈಗ ಸತ್ತವರ ಹೆಸರುಗಳನ್ನ ತೆಗಿಬೇಕಾಗುತ್ತೆ,
ಮತ್ತು ಒಂದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಕಡೆ ವೋಟರ್ ಐ ಡಿ ಇದ್ದರೆ ಅದನ್ನು ತೆಗಿಬೇಕಾಗುತ್ತೆ. ಫಾರಿನರ್ಸ್ ಯಾರಾದರೂ ಅಲ್ಲಿ ಗುರುತಿನ ಚೀಟಿ ಹೊಂದಿದ್ರೆ ಅದನ್ನು ತೆಗಿಬೇಕಾಗುತ್ತೆ. ಅಂದರೆ ಸ್ವಚ್ಛವಾದ ಒಂದು ಮತದಾರರ ಪಟ್ಟಿಯನ್ನು ಕೊಡಬೇಕು, ಅದರ ಕರ್ತವ್ಯ ಅದು. ಆದರೆ ಈ ವಿಷಯ ಏನಾಗಿದೆ ಅಂದರೆ ಈ ರಾಜಕೀಯ ಕೆಸರಾಟಕ್ಕೆ ಇದಾಗಿದೆ, ಸಾಕ್ಷಿಯಾಗಿದೆ ಇದು. ಒಬ್ಬರ ಮೇಲೆ ಒಬ್ಬರು ಈ ಇವರಿಬ್ಬರ ಕಚ್ಚಾಟಗಳಲ್ಲಿ ಇಲ್ಲಿ ನಿಜವಾಗ್ಲೂ ಅಲ್ಲಿ ಅದರ ಬಳಲ್ತಾ ಇರೋರು ಯಾರು ಅಂದರೆ ನಮ್ಮ ಕೆಳ ಹಂತದಲ್ಲಿ ಗ್ರೌಂಡಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, BLOಗಳಿರ್ಬೋದು ಮತ್ತು ಬೇರೆ ಬೇರೆ ಅಧಿಕಾರಿಗಳು ಒತ್ತಡ ಇದ್ದೇ ಇರುತ್ತೆ, ಅವರಿಗೆ ಒತ್ತಡ ಆಗ್ತಾನೆ ಇರ್ತಾರೆ. ನೀವು ಒಂದು ತಿಂಗಳಲ್ಲಿ ಇಷ್ಟು 5.5 ಕೋಟಿ ಜನನ ಕಂಪ್ಲೀಟಾಗಿ ನೀವು ಪರಿಷ್ಕರಣೆ ಮಾಡಲೇಬೇಕು ಅಂತ ನೇರವಾಗಿ ಆಯೋಗ ಒಂದು ಗಡುವು ಕೊಟ್ಟಿರೋದ್ರಿಂದ ಅದು ಸಾಮಾನ್ಯವಾಗಿ ಒತ್ತಡಕ್ಕೆ ಕಾರಣ ಆಗುತ್ತೆ. ಒತ್ತಡದಲ್ಲಿ ಈ ಥರದ್ದೆಲ್ಲ ಅಚಾತುರ್ಯಗಳು ಆಗೋ ಸಾಧ್ಯತೆ ಇನ್ನೂ ಹೆಚ್ಚಾಗ್ತವೆ. ಓಕೆ, ಈಗ ನೀವು ಹೇಳೋದು ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಮಾತಾಡೋದಿದ್ರೆ, ಕೇಂದ್ರ ಚುನಾವಣಾ ಆಯೋಗದ ಇದಕ್ಕೆ ಜವಾಬ್ದಾರಿ ಅನ್ನೋದು ನೋಡಿ ಖಂಡಿತವಾಗಲೂ ಅವರದ್ದೇ ಜವಾಬ್ದಾರಿ ಆಗಿರೋದ್ರಿಂದ ಈ ರಾಜಕೀಯ ಜಟಾಪಟಿಗೆ ಅವಕಾಶ ಇಲ್ಲ, ಆ್ಯಕ್ಚುಲಿ ಮಾಡಬಾರದು. ಈ ರಾಜಕೀಯ ಜಟಾಪಟಿನೇ ಈ ಒತ್ತಡಕ್ಕೆ ಮತ್ತಷ್ಟು ಕಾರಣ ಆಗಿರೋದು. ಇನ್ನೊಂದು ಅಂಶವನ್ನು ದೇಶೀಯ ಮಟ್ಟದಲ್ಲಿ ಹೇಳೋದಿದ್ರೆ, ನಾನು ಆವಾಗ ಹೇಳಿದ್ದೆ, ಇವರು TMC ಪಕ್ಷ ಆವಾಗ ಒಂದು 40 ಜನರ BLOಗಳು ಮೃತಪಟ್ಟರು ಅಂತ ಒಂದು ಇದು ಕೊಟ್ಟರು, ವರದಿ ಕೊಟ್ಟರು. ವರದಿ ಕೊನೆಗೆ ಪರಿಶೀಲನೆ ನಡೆಸಿ ಅವರು ಅದರಲ್ಲಿ 17 ನೇರವಾಗಿ BLOಗಳಾಗಿದ್ರು ಅನ್ನುವಂಥದ್ದನ್ನು ಒಪ್ಕೊಂಡ್ರು. ಆದರೆ ಅಲ್ಲಿ ಸಹಜ ಅನ್ನುವ ರೀತಿಯಲ್ಲಿ ಅದನ್ನು ಅಂದರೆ ಅದೇನು ಈ ಕಾರಣಕ್ಕಲ್ಲ ಅನ್ನುವಂಥದ್ದನ್ನು ನಿರಾಕರಿಸಿದವರು. ಅಂದರೆ ಈ SIR ಒತ್ತಡ ಆಗಿರಲಿಕ್ಕಿಲ್ಲ, ಬೇರೆ ಬೇರೆ ಕಾರಣ ಇರ್ತದೆ, ವ್ಯಕ್ತಿಯೊಬ್ಬ ಸಾಯೋದು ಅಥವಾ ಏನದಕ್ಕೂ ಬೇರೆ ಬೇರೆ ಕಾರಣಗಳಿರ್ತವೆ ಅನ್ನೋ ರೀತಿಯಲ್ಲಿ ರೆಸ್ಪಾಂಡ್ ಮಾಡಿದೆ. ಹಾಗಾಗಿ ಇದರ ಸಂಪೂರ್ಣ ಹೊಣೆಗಾರಿಕೆ ಅವರದ್ದೇ ಆಗಿರೋದ್ರಿಂದ ಈಗ ಇಲ್ಲಿ ನಾನೀಗ ನಮಗೆ ಗೊತ್ತಿರುವ ಒಂದು ಅಪಾರ್ಟ್ಮೆಂಟಲ್ಲಿ ನೋಡಿದೆ, ನೀವು ಹೇಳಿದ್ರಿ ಚೌಟ್ರಿಯಲ್ಲಿ ಮಾಡಿದ್ರು, ಮಸೀದಿಯಲ್ಲಿ ಮಾಡಿದ್ರು, ಅಲ್ಲಿ ಗೊತ್ತಿರೋ ಅಪಾರ್ಟ್ಮೆಂಟಲ್ಲಿ ನೋಡಿದ್ರೆ ಅಲ್ಲಿ ದೇವಸ್ಥಾನ ಮುಂದೆ ಒಂದು ದೇವಸ್ಥಾನ ಇದೆ, ಅಲ್ಲಿನ BLOಗಳು ಬಂದು ಬೇರೆ ಬೇರೆ ಪಾರ್ಟ್ ಅವ್ರು ಬರ್ತಾರೆ. ಅವರು ಅಂದರೆ ಒಂದು BLOಗಳು ಅಂದರೆ ಒಂದು ಇಷ್ಟು ಪ್ರದೇಶಕ್ಕೆ ಅಷ್ಟು ಜನ ಬರಲ್ಲ, ಬೇರೆ ಬೇರೆ ಪಾರ್ಟ್, ಬೇರೆ ಬೇರೆ ಮತಗಟ್ಟೆಯಲ್ಲಿ ಓಟ್ ಹಾಕೋರು ಅಲ್ಲೂ ಬೇರೆ ಪಾರ್ಟ್ ಇರ್ತದೆ. ಆ ಪಾರ್ಟ್ ಅವರು ಅವರಿಗೆ ಒಂದಿಷ್ಟು ಮಂದಿಯನ್ನಷ್ಟೇ ಕೊಟ್ಟಿರ್ತಾರೆ, ಇವ್ರನ್ನಷ್ಟೇ ಮಾಡಿ ಅಂತೇಳಿ. ಮೋಸ್ಟ್ಲಿ ನನ್ನ ಅಂದಾಜು ಪ್ರಕಾರ 5.5 ಕೋಟಿ ಜನರಿಗೆ 55,000 BLOಗಳು ಸಾಕಾಗುತ್ತೆ, ಒತ್ತಡ ಇರ್ಬೋದು, ಅದು ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅಂದರೆ ಅದು ಒಂದು ಕ್ಯಾಲ್ಕುಲೇಷನ್ ಇದೆ, ಕೇಂದ್ರ ಚುನಾವಣಾ ಆಯೋಗನೂ ಕೂಡ ಅದನ್ನು ಪ್ರಾಕ್ಟಿಕಲ್ ಆಗಿ ಒಬ್ಬನಿಗೆ ಪರ್ ಡೇ ಎಷ್ಟು ಮಾಡ್ಬೋದು, 30 ದಿನದಲ್ಲಿ ಎಷ್ಟು ಮಾಡ್ಬೋದು ಅನ್ನೋ ಒಂದು ಅಂದಾಜು ಮೇಲೇ ಮಾಡಿರ್ಬೋದು. ಅದಕ್ಕೊಂದು ತರ್ಕ ಇರ್ಬೋದು, ಅದಕ್ಕೆ ಇಲ್ಲಾಂದರೆ ಪಟ್ಟಂತಂಗೆ ಅವರ ತಲೆ ಮೇಲೆ ಹಾಕಲ್ಲ. ಹಾಗಾಗಿ ಅದು ಕೆಲಸ ಅಥವಾ ನಡೀತಿದೆ. ಅದು ನಾನು ಈಗ ಒಂದು ಅಪಾರ್ಟ್ಮೆಂಟ್ ವಿಷಯ ಹೇಳಿದೆ, ಅಲ್ಲಿ ದೇವಸ್ಥಾನದ ಮುಂದೆ ಕರೆದ್ರು, ಆ ಇಡೀ ಅಪಾರ್ಟ್ಮೆಂಟ್ ಅವರು 360 ಮನೆಗಳಿದ್ದಾವೆ, ದೇವಸ್ಥಾನಕ್ಕೆ ಮುಂದೆ ಬನ್ನಿ ಸೇರಿ ಅಲ್ಲೇ ವಿತರಣೆ ಮಾಡ್ತಿದ್ದಾರೆ. ಮೋಸ್ಟ್ಲಿ BLOಗಳು ಏನು ಮಾಡ್ತಿದ್ದಾರೆ ಅಂದರೆ ಕೆಲಸ ಸಲೀಸಾಗಲಿಕ್ಕೆ ಮಾಡ್ತಾ ಇದ್ದಾರೆ. ಅಂದರೆ ಅವರು ಮನೆ ಹೋಗಿ ಬಾಗಿಲು ಬಡಿದು ಅವ್ರು ಎದ್ದು ಬರುವಾಗ ಟೈಮ್ ಆಗುತ್ತೆ, ಡಿಲೇ ಆಗುತ್ತೆ, ಅವರ ಪ್ರಕ್ರಿಯೆ ಮುಗಿದ್ರೆ ಅವರಿಗೆ ಈಸಿ ಗೋಯಿಂಗ್ ಅನ್ನೋ ಥರ ಅವರ ಫೀಲ್ ಇರ್ಬೋದು. ಅದಕ್ಕಿಂತ ಆಚೆಗೂ ಇಲ್ಲಿ ಮೊದಲ ಈಗ ಆಗಿರುವ 12 ರಾಜ್ಯ, ಅದಕ್ಕಿಂತ ಮೊದಲಿನ ಬಿಹಾರ, ಈಗ ಇರುವ 19ರಲ್ಲೂ ಪ್ರಮುಖ ಕಾರಣ ಆಗ್ತಿರೋದು ರಾಜಕೀಯ ಜಟಾಪಟಿ ಅಂತ ಕಾಣ್ಬೋದು. ಯಾಕಂದರೆ ವೆಸ್ಟ್ ಬೆಂಗಾಲಲ್ಲಿ ಏನಾಗಿದೆ ಅಂದರೆ ಅಲ್ಲೂ TMC ಸರ್ಕಾರ ಇತ್ತು. TMC ಸರ್ಕಾರದ ಅಂದರೆ ರಾಜ್ಯ ಸರ್ಕಾರಿ ನೌಕರಗಳೇ ಬರ್ತಾರೆ, ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ನೌಕರರೇ ಅವರನ್ನು ಕೇಂದ್ರ ಚುನಾವಣಾ ಆಯೋಗ ಅವರನ್ನು ಈ ಕರ್ತವ್ಯಕ್ಕೆ ಬಳಸ್ಕೊಳ್ತಾರೆ. ಹಾಗಾಗಿ ಅವರಿಗೆ ಪೊಲಿಟಿಕಲ್ ಒತ್ತಡ ಇರಬಹುದಾ ಹೆಂಗೆ ಅಂತ, ಅದರ ಪೊಲಿಟಿಕಲ್ ಸಣ್ಣ ಮಟ್ಟಿನದಾದರೂ ಒತ್ತಡ ಇರೋಕ್ಕೆ ಸಾಧ್ಯನಾ? ಆ ಒತ್ತಡ ಮತ್ತು ಈ ಆರೋಪಗಳು ಅವರನ್ನು ಘಾಸಿಗೊಳಿಸ್ತದೆ, ಅಂದರೆ ಗಾಬರಿಗೊಳಿಸ್ತದೆ. ನಾವು ನಿಮ್ಮ ಮೊನ್ನೆಲ್ಲ ನೋಡಿದೆವು, ಕೆಲವರೆಲ್ಲ ಬಂದು ವಿಡಿಯೋ ಹಿಡ್ಕೊಂಡು ಅವರನ್ನು BLO ಏನು ಕಳ್ಳ ಓಡಂಬಡಿ ಈ ಥರದ್ದೆಲ್ಲ ಕೆಲವು ಒಂಥರ ಆ ಥರದ ಒಂದು ಭಾವನೆಗಳು ನೋಡ್ತಾ ಇದ್ದಾರೆ. ಅವರಿಗೆ ಒತ್ತಡ ಆಗ್ತಿದೆ, ಅವರಿಗೆ ಮತ್ತು ಮೋಸ್ಟ್ಲಿ ಟ್ರೈನಿಂಗಲ್ಲಿ ಅವರಿಗೂ ಕೊಟ್ಟಿರ್ಬೋದು, ಸ್ವಲ್ಪ ಸೌಮ್ಯವಾಗಿರಿ, ಏನಾದ್ರು ಮಾಡಿದ್ರು ಸುಮ್ಮನೆ ಇರಿ, ಈ ಥರದ್ದೆಲ್ಲ ಟ್ರೈನಿಂಗ್ ಕೊಟ್ಟಿರ್ಬೋದು. ಆ ಥರದ ಒತ್ತಡ ಆಗೋಕ್ಕೆ ಸಾಧ್ಯನಾ, ಅಥವಾ ಈ ರಾಜಕೀಯ ಜಟಾಪಟಿಯಿಂದಲೇ ಅವರಿಗೆ ಇನ್ನಷ್ಟು ಸಾಗುಗಳಾಗೋಕ್ಕೆ ಸಾಧ್ಯ ಆಗ್ತಿದೆ? ಕರ್ನಾಟಕದಲ್ಲಿ ಮುಂದೆ ಏನಾಗ್ಬೋದು ಅಂತ ಅನಿಸ್ತದೆ ಇನ್ನು ಮುಂದೆ, ಯಾಕಂದರೆ ಇನ್ನೂ 25 ದಿನಗಳಿದ್ದಾವೆ. ಖಂಡಿತ ಇಲ್ಲೇನು ಅಂದರೆ ಈಗ SIR ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿರೋರು ಬಹುತೇಕ ರಾಜ್ಯ ಸರ್ಕಾರಿ ನೌಕರರೇ ಇರ್ತಾರೆ. ಅವರೇನು ಅಂದರೆ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರವಾಗಿ ಕೆಲಸ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಈಗ ಈ SIR ಪ್ರಕ್ರಿಯೆ ಮುಗಿದ್ರೆ ಅವ್ರ ನಂತರ ರಾಜ್ಯ ಸರ್ಕಾರಿ ನೌಕರರೇ. ಹೌದು, ಇಲ್ಲಿ ರಾಜಕೀಯ ಒತ್ತಡಗಳು ಬಲವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಯಾಕೆಂದರೆ ನಾವು ನೋಡ್ದಂಗೆ ಒಂದು 2-3 ದಿನದಲ್ಲಿ ರಾಜಕೀಯ ಪಕ್ಷದ ಕಾರ್ಯಕರ್ತರುಗಳೇ ಹೋಗಿ ನೀವೆಲ್ಲ ಯಾರು ಅಂತ ಈ ಥರ ಕ್ವಶನ್ ಮಾಡೋದು, ಕೆಲವು ಅಲ್ಲಿ ಅಚಾನಕ್ಕಾಗಿ ತಪ್ಪುಗಳಾಗಿದ್ದಾವೆ. ಯಾಕೆಂದ್ರೆ ದಾಖಲೆ ನೋಡ್ತಿದ್ದಾರೆ, ಕೊಟ್ಟಿರೋ ದಾಖಲೆ. ಮತ್ತೆ BLOಗಳು ಅಲ್ಲದೆ ಇರೋರು ಕೂಡ ಅಲ್ಲಿ ಬಂದು ಫಾರಂ ವಿತರಣೆ ಮಾಡಿರೋದನ್ನೆಲ್ಲ ನೋಡಿದೀವಿ ನಾವು. ಅಂದ್ರೆ ಹಾಗಾದ್ರೆ ಯಾರು ಕೊಟ್ರು ಅವರಿಗೆ ಫಾರಮ್ಮು? BLO ಜವಾಬ್ದಾರಿ ಅವ್ರ ಎನ್ಯುಮರೇಷನ್ ಫಾರಮ್ ಅನ್ನು ಅವರೇ ಕೊಡಬೇಕಾಗಿತ್ತು. ಬೇರೆ ಕಾರ್ಯಕರ್ತರು ಬಂದು ಹಂಚ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಯಾರು ಲೋಪ ಅನ್ನೋದು ನಾವೊಂದು ಪ್ರಶ್ನೆ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ಇದೆ ಸರ್ಕಾರ ಅಂತ ಅಷ್ಟೇ ಅಲ್ಲ, ವಿಪಕ್ಷಗಳು ಕೂಡ ಅಂದರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ
ಅವರವರ ಒಂದಷ್ಟು ಫೇವರಿಸಮ್ ಅಂತ ಇರುತ್ತೆ ಇಲ್ಲಿ, ಅವು ಒತ್ತಡ ಆಗ್ತಾನೆ ಇರ್ತಾರೆ. ಕೆಲವು ಅಧಿಕಾರಿಗಳು ಯಾರೋ ಪರವಾಗಿ ಕೆಲಸ ಮಾಡಬಹುದು, ಮತ್ತು ಅವರು ನೀವೆಷ್ಟೇ ಚುನಾವಣಾ ಆಯೋಗ ಏನೇ ಕ್ರಮ ಜರುಗಿಸಿದ್ರು, ಎಷ್ಟೇ ಸ್ಟ್ರಿಕ್ಟ್ ಆಗಿ ಏನಾದರೂ ಆ್ಯಕ್ಷನ್ ತೊಗೊಂಡ್ರು ಅವರು ಕೇರ್ ಮಾಡಲ್ಲ. ಇದು ರಾಜಕೀಯದೊಂದಿಗೆ ಅದು ಬೆರೆದೋಗ್ಬಿಟ್ಟಿದೆ. ಹಂಗಾಗಿ ನಾವು ತೀರಾ ಅಷ್ಟು ಸುಲಭವಾಗಿ ಅದನ್ನು ಬೇರ್ಪಡಿಸೋದಕ್ಕಾಗೋದಿಲ್ಲ. ಹಂಗಾಗಿ ಇದು ಮುಂದೆ ಆ ಒತ್ತಡದಲ್ಲಿ ಇನ್ನೂ ಜಾಸ್ತಿ ಆಗಬಹುದು. ಯಾಕೆಂದರೆ ಇನ್ನು ಇರೋದನ್ನ 25 ದಿನ ಇರಬಹುದು ಬಹುಶಃ. ಆ 25 ದಿನದಲ್ಲಿ ಇವೆಲ್ಲ ಕಂಪ್ಲೀಟ್ ಮಾಡಬೇಕು ಅಂದರೆ, ಮತ್ತು ಇನ್ನೊಂದು ಮೊದಲಲ್ಲಿ ಪ್ರತಿ ಮನೆಗೆ ಹೋಗ್ಬಿಟ್ಟು ಎನ್ಯುಮರೇಷನ್ ಫಾರಮ್ನ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಏನು ಗೊತ್ತಾ, ಅವರೊಂದು ನೇರಳೆ ಸ್ಟಿಕ್ಕರ್ ಅಂಟಿಸ್ತಾರೆ ಮನೆಗೆ. ಅಂದರೆ ಈ ಮನೆಗೆ ನಾವು ಎನ್ಯುಮರೇಷನ್ ಫಾರಮ್ ಕೊಟ್ಟಿದ್ದೀವಿ ಅಂತ. ನೆಕ್ಸ್ಟ್ ಪ್ರೋಸೆಸ್ ಏನು ಅಂದರೆ, ಒಂದು BLO ಅಧಿಕಾರಿಗಳು ಆ ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಕೆಲವೊಂದು ಮನೆಗಳಿಗೆ ಬೀಗ ಹಾಕಿರ್ತಾರೆ, ಕೆಲವೊಂದು ಮನೆಗಳಲ್ಲಿ ಯಾರಿಗೂ ಇರೋದಿಲ್ಲ. ಆ ಮನೆಗಳಿಗೆ ಪರ್ಟಿಕ್ಯುಲರ್ ಆಗಿ ರೆಡ್ ಸ್ಟಿಕ್ಕರನ್ನು ಅಂಟಿಸ್ತಾರೆ, ಈ ಮನೆಯಲ್ಲಿ ಯಾರೂ ಇಲ್ಲ ಅಂತ. ಅದಾದಮೇಲೆ 3 ಬಾರಿ ವಿಸಿಟ್ ಮಾಡ್ತಾರೆ. ಯಾಕೆಂದರೆ ಮತ್ತೆ ಬಂದು ಆ ಮನೆ ಯಾರೋ ಲಾಕ್ ಆಗಿರುತ್ತಲ್ಲ, ಆ ಲಾಕ್ ಆಗಿರೋ ಮನೆಯನ್ನು ವಿಸಿಟ್ ಮಾಡ್ತಾರೆ BLOಗಳು. ಅಲ್ಲೂ ಸಿಗಲಿಲ್ಲ ಅಂತಂದರೆ ಈ ಥರ ಸಾಮೂಹಿಕವಾಗಿ ಮತ್ತು ಯಾರೋ ಪಕ್ಕದವ್ರನ್ನ ಕೇಳೋದು, ಅದು ಮಾಡ್ತಾ ಇದ್ದಾರೆ. ಅದು ಕೆಲಸವನ್ನು ಸುಲಭ ಮಾಡ್ಕೊಳ್ಳೋದಕ್ಕೋಸ್ಕರನೇ ಇವಾಗ ಇತ್ತೀಚಿನ ಈ ಪ್ರಸಂಗಗಳೆಲ್ಲ ನಡೀತಾ ಇರೋದು. ಎಲ್ಲೋ ಚೌಟ್ರಿಲಿ ಒಂದು ಕಡೆ ಎಲ್ಲರನ್ನು ಕರೆಸಿ, ಏಕೆಂದರೆ ಆ ಫಾರಮ್ ತುಂಬೋದು ಅಷ್ಟೇ ಕಠಿಣವಾಗಿರ್ತದೆ. ಅವರಿಗೆ ಒಂದು ಜನಕ್ಕೆ ಅಷ್ಟೊಂದು ತಿಳುವಳಿಕೆ ಹೇಳೋಷ್ಟು ವ್ಯವಧಾನ ಕೂಡ ಅಧಿಕಾರಿಗಳಿಗೂ ಇರಲ್ಲ. ಯಾಕೆಂದರೆ ಒಂದು ಕಡೆ ಕಾಲಮಿತಿಯಲ್ಲಿ ಅದನ್ನು ಮುಗಿಸ್ಬೇಕು, ಇನ್ನೊಂದು ಕಡೆ ಯಾವುದೇ ತಪ್ಪುಗಳಿಲ್ದಂಗೆ ಆ ಫಾರಮ್ ತುಂಬಬೇಕು. ಒಂದು ಸಣ್ಣ ಮಿಸ್ಟೇಕ್ ಆದರೂ ಅದು ರಿಜೆಕ್ಟ್ ಆಗೋ ಸಾಧ್ಯತೆಗಳು, ಅಂದರೆ ಇಲ್ಲಿ ಮತ ಕಳ್ಕೊತಾರೆ. ಹಾಗಾಗಿ ತುಂಬ ಒತ್ತಡದಲ್ಲಿ ಕೆಲಸ ಮಾಡಬೇಕಾಗ್ತದೆ. ಈ ಒತ್ತಡದಲ್ಲಿ ಕೆಲಸ ಮಾಡೋದ್ರಿಂದ ಮುಂದೆ ಇನ್ನೂ ಈ ಥರದ ಅನಾನುಕೂಲಗಳು, ಯಾಕೆಂದರೆ ಸರ್ಕಾರಿ ನೌಕರಗಳೇ SIR ಪ್ರಕ್ರಿಯೆಯಲ್ಲಿ ಇರೋದರಿಂದ ನಮ್ಗೆ ಗೊತ್ತಿರ್ಬೋದು, ಸರ್ಕಾರಿ ನೌಕರರು ಬೇರೆ ಬೇರೆ ಒತ್ತಡಗಳಿಂದ ಆಗಲೇ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಅಂಥವರೆಲ್ಲನೂ ಇದರಲ್ಲಿ ಇದ್ದಾರೆ. ಈಗ ಕೆಲವರಿಗೆ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಒತ್ತಡ ಜಾಸ್ತಿ ಆದಾಗ ಸಾಮಾನ್ಯವಾಗಿ ಈ ಥರದ ಅಸಹಜ ಸಾವುಗಳು ಸಂಭವಿಸ್ತಾ ಇರ್ತವೆ. ಇನ್ನೊಂದು ಪ್ರಮುಖವಾದ ಅಂಶವನ್ನು ಚಂದ್ರಪುರ ನಾವು ಗಮನಿಸಬೇಕಾಗಿರೋದೇನೆಂದರೆ ಡಾಕ್ಯುಮೆಂಟ್ ಇಶ್ಯೂ. ಅಂದರೆ ಈಗ ಕೇಂದ್ರ ಚುನಾವಣಾ ಆಯೋಗ ಇದನ್ನು ಆರಂಭ ಮಾಡಿದೆ. ಹಿಂದೆಲ್ಲ ನಾವು ಹೇಳಿದರೆ ಸುಮಾರು 8 ಬಾರಿ ಏನೋ ಆಗಿದೆ ಅಂತ ಹೇಳಿ. ಅವಾಗ ಡಾಕ್ಯುಮೆಂಟ್ ಇಶ್ಯೂ ಅಲ್ಲಿ ಇಷ್ಟು ಗೊಂದಲಗಳಿರಲಿಲ್ಲ. ಈ ಸಾರಿ ಏನಾಗಿದೆ ಅಂದರೆ ಗೊತ್ತಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅಜೆಂಡಾ ಏನೋ ಗೊತ್ತಿಲ್ಲ, ಅವರದ್ದು ಉದ್ದೇಶ ಚೆನ್ನಾಗಿದೆ, ಅಜೆಂಡಾ ಅಂತ ಒಂದು ಬೇರೆ ಇರ್ತದೆ, ಪೊಲಿಟಿಕಲ್ ಅಜೆಂಡಾ ಬೇರೆ ಇರ್ತದೆ. ಈಗ ಕಾಂಗ್ರೆಸ್ಸಿಗೂ ಇದೆ, JDSಗೂ ಇದೆ, BJP ಆಡಳಿತಾರೂಢ BJPಗೂ ಇದೆ. ಅದರ ಅಜೆಂಡಾ ಇಸ್ ಡಿಫ್ರೆಂಟ್. ಅವರ ಇಂಟೆನ್ಷನ್ ಇಸ್ ಕರೆಕ್ಟ್ ಇದೆ, ಮಾಡಬೇಕು, ಅಜೆಂಡಾ ಇಟ್ಕೊಂಡು ಮಾಡ್ತಾರೆ. ಇವರೇನೋ ಅಜೆಂಡಾ ಇಟ್ಕೊಂಡು ಮಾಡ್ತಾರೆ. ಅದಕ್ಕೆ ಏನಾಗಿದೆ ಅಂದರೆ ಈ ಬಾರಿ ಮೊನ್ನೆಯಿಂದ ಈಗ ಮೊದಲ ಹಂತದ 1, ನಂತರದ 12, ಈಗಿನ 19 ಸೇರಿದಂತೆ ಯಾವ ದಾಖಲೆ ಕೊಟ್ಟರೆ ಅದು ಮೊನ್ನೆ ಇತ್ತೀಚೆಗೆ ನೀವು ಕೇಳಿದಂಗೆ ಪಾಸ್ಪೋರ್ಟ್ ಕೂಡ ದಾಖಲೆ ಎಲ್ಲ ಮಟ್ಟಿಗೆ ಬಂತು. ಈ ಎಷ್ಟು ಗೊಂದಲ ಆಗ್ತಿದೆ ಅಂದರೆ, ನಾನು ಒಂದು BLO ಹತ್ರ ಮಾತಾಡಿಸಿದೆ ಇವತ್ತು. ಆ BLOಗೆ ಅವರಿಗೆ ಕ್ಲಾರಿಟಿ ಇಲ್ಲ, ಸ್ಟಿಲ್ ಅವರು ಟ್ರೈನಿಂಗ್ ಆಗಿರ್ಬೋದು, ಬಟ್ ಗೊತ್ತಿಲ್ಲ ಅವರಿಗೆ, ಅವ್ರದ್ದು ಒಂದು ಕೊರತೆನೇ ಇರ್ಬೋದು, ತಿಳುವಳಿಕೆ ಕೊರತೆನೇ ಇರ್ಬೋದು. ಸೈಬರ್ಗೆ ಹೋಗಿ ಮಾಡಿಸ್ಕೊಂಡು ಬನ್ನಿ ಫಾರ್ಮೇಟ್. ಆ್ಯಕ್ಚುಲಿ ಫಾರ್ಮೇಟ್ ಅವರೇ ಮಾಡಬೇಕು. SIR ಪ್ರಕ್ರಿಯೆ ಪ್ರಕಾರ ತಿದ್ದುಪಡಿ, ಅದು ಫಾರ್ಮೇಟ್ ತಿದ್ದುಪಡಿಯನ್ನು ಕೂಡ ಅವರೇ ಮಾಡಬೇಕು. ಆ ಸಂದರ್ಭದಲ್ಲಿ SIR ಫಾರ್ಮನ್ನು ಫಿಲ್ ಮಾಡೋದಕ್ಕೆ ರೆಡಿ ಇದೆ ಅಲ್ಲ ಆಪ್ಷನ್, ಒಂದು ಸ್ವಂತ SIR ಮಾಡ್ಕೊಳ್ಳೋದು. ಅಂದರೆ ನಾನು 2002ರಲ್ಲಿ ಓಟ್ ಹಾಕಿದ್ದೀನಿ ಅಂತ ನಾನು ತೋರಿಸ್ಕೊಳ್ಳೋದು ಕಾಲಮ್. ಅದರಲ್ಲಿ ಪಕ್ಕದಲ್ಲಿ ಪ್ರೊಜಿನಿ, ನಾನೇನೋ 2000ರಲ್ಲಿ ಓಟ್ ಹಾಕಿಲ್ಲ ಅಂದರೆ ನನ್ನ ತಂದೆ ತಾಯಿ ಅಜ್ಜಿಯ ಯಾರಾದರೂ ದಾಖಲೆಗಳನ್ನು ತಗೊಂಡು ಬಲಭಾಗದಲ್ಲಿರುವ ಇದನ್ನು ಫಿಲ್ ಮಾಡಿಕೊಂಡು ಬರುವಂಥ 1-2 ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಬಗ್ಗೆ ಜನರಿಗೆ ಸಹಜವಾಗಿ ಮಾಹಿತಿ ಇಲ್ಲ. ಆಮೇಲೆ ಕೆಳಗಡೆ ಕರೆಕ್ಟಾಗಿ ಅಲ್ಲಿ ಇದು ಬರಿಬೇಕು, ಯಾವ ಕ್ಷೇತ್ರ ಇದು ಬರಿಬೇಕು. ಅದು ಕೆಲವರು ತಪ್ಪು ಬರೀತಾರೆ, ಈಗಿಂದ ಬರೀತಾರೆ. ಅವ್ರು ಬರಿಬೇಕಾಗಿರೋದು 2002ರಲ್ಲಿ ನಾನು ಮತ ಮಾಡಿರುವಂಥ ಪಾರ್ಟು, ಕ್ಷೇತ್ರ, ಆಮೇಲೆ ಸೀರಿಯಲ್ ನಂಬರ್, ಈ 3 ಹಾಕಬೇಕಾಗುತ್ತೆ. ಎಲ್ಲರೂ ಇದನ್ನು ಹಾಕ್ತಾ ಇದ್ದಾರೆ ಗೊತ್ತಿಲ್ಲದೆ. ಅವ್ರು ರಿಜೆಕ್ಟ್ ಆಗುತ್ತೆ, ಅವೆಲ್ಲ ಖಂಡಿತ ರಿಜೆಕ್ಟ್ ಆಗುತ್ತೆ. BLOಗಳು ಇವೆಲ್ಲನೂ ನಿಭಾಯಿಸಬೇಕು, ನೋಡ್ಕೋಬೇಕು ಯಾವ ಭಾಗದಲ್ಲಿ ನಿಂದು ನಂಬರ್ ಇಲ್ಲ ಅಂದರೆ ನೀನು ಅಜ್ಜಿ ಹೆಸರಲ್ಲ ಅಥವಾ ತಂದೆ ತಾಯಿ ಹೆಸರು ತುಂಬು. ಅದಕ್ಕೆ ಇನ್ನೊಂದಿದೆ, ಯಾಕಂದರೆ ಇನ್ ಕೇಸ್ ಅಲ್ಲಿ ಸ್ವಲ್ಪ ತಪ್ಪಾಯಿತು ಅಂದರೆ ನೋಟಿಸ್ ಬರುತ್ತೆ, ಮತದಾರರಿಗೆ ನೋಟಿಸ್ ಬರುತ್ತೆ. ಪ್ರಕ್ರಿಯೆ ಇದೆ. ಅದಕ್ಕೆ ನಾಡ್ದು ಮೊದಲ ಒಂದು ಹಂತ ಮುಗಿದ ಮೇಲೆ 29 ಹಂತವನ್ನು 7ಕ್ಕೇನು ಮತ್ತೊಂದು ಇದು ಮುಗೀತದೆ. ಆ ಹಂತ ಮುಗಿದ ಮೇಲೆ ನೋಟಿಸ್ ಬರುತ್ತೆ ಮನೆಗೆ. ಆ ನೋಟಿಸ್ ಬರೋ ಹಂತದಲ್ಲಿ ರಾಶಿ ನೋಟಿಸ್ ಬಂತು ಅಂದರೆ ಆ BLO ಮೇಲೆ ಖಂಡಿತ ಕ್ರಮ ಆಗುತ್ತೆ, ಅನಗತ್ಯ. ಯಾಕಂದರೆ ಅವನ ಕಡೆಯಿಂದ ತುಂಬ ತಪ್ಪಾಗಿದೆ, ಇವನು ಅದಕ್ಕೆ ಹೊಣೆಗಾರ ಮಾಡುವ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಅವನು ವೆರಿ ಕೇರ್ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ದಾಖಲೆಗಳ ಗೊಂದಲ, ಸೆಂಟ್ರಲ್ ಗೌರ್ಮೆಂಟ್ ಪಾಸ್ಪೋರ್ಟು ಅಲ್ಲ ಅಂತಾರೆ, ಇದೂ ಅಲ್ಲ ಅಂತಾರೆ, ಭಾರತೀಯ ಪೌರತ್ವವನ್ನು ನೀವು ಹೆಂಗೆ ಪ್ರೂವ್ ಮಾಡ್ತೀರ ಅನ್ನೋದು ಮ್ಯಾಟ್ರ್. ಈಗ
ಅದೇ ಇರೋದು ನನ್ನ ಅಜೆಂಡಾ ಅಂತ ಹೇಳಿದ್ನಲ್ಲ, ಇಂಟೆನ್ಷನ್ ಸರಿ ಇದೆ, ಅಜೆಂಡಾ ಸರಿ ಇಲ್ಲ. ಆದ್ರೆ ಆ ಅಜೆಂಡಾದಲ್ಲಿ ಸ್ಥಳೀಯರಿಗೂ ಕೂಡ ಅಂದ್ರೆ ಮತದಾರರಿಗೂ ಅದರ ಪೂರ್ತಿ ಅವೇರ್ನೆಸ್ ಇಲ್ಲ, ಯಾವ ರೀತಿ ತುಂಬಬೇಕು, ನೀವು ಏನ್ ಮಾಡಬೇಕು. ಯಾಕಂದ್ರೆ ಈಗ ಸುಮಾರಷ್ಟು ಜನ ಈಗ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಅಂದ್ರೆ ಈಗಿಂದೇ ಆಗ್ತದೆ, 2002 ಪಟ್ಟಿಯಲ್ಲಿ ಇರುತ್ತಾರೆ, ಯಾರು ಹೋಗ್ತಲ್ಲ ಅಂದ್ರೆ ಅವರಿಗೆ ಎಜುಕೇಶನ್ ಇಲ್ಲ, ಎಜುಕೇಟ್ ಮಾಡಲಿಲ್ಲ ಅವ್ರನ್ನ. ಅದು ಕ್ಷೇತ್ರ ಮರು ವಿಂಗಡಣೆ ಕೂಡ ಆಗಿದೆ. ನಾನು 2002 ಮತ ಹಾಕಿರೋ ಕ್ಷೇತ್ರ ಇಲ್ಲ, ಬೇರೆ ಕ್ಷೇತ್ರ ಜೊತೆ ಹುಡುಕಿ ಮರು ವಿಂಗಡಣೆ ಆಗಿದೆ, ಕ್ಷೇತ್ರ ಮರು ವಿಂಗಡಣೆಗಳಾಗಿದೆ. ಅದೇ ರೀತಿಯ ಗೊಂದಲಗಳು ಕೂಡ ಇದೆ. ಕೆಲವರಿಗೆ ಸಿಗ್ತಾ ಇಲ್ಲ, ಇವತ್ತ್ಯಾರಿಗೂ ಕೇಳಿದ್ರೆ ಬೆಂಗಳೂರಿನ ಪಟ್ಟಿ ಸಿಗ್ತಾ ಇಲ್ಲ ಅಂತೆ. 2002 ಎನ್ರೋಲ್ ಸಿಗ್ಬೋದು, ಏನೋ ಸರ್ವರ್ ಇಶ್ಯೂಸ್ ಇರ್ಬೋದು, ಆ ಟೈಮ್ ಸಿಗಲಿಲ್ಲ. SIR ಅವನು ಬಂದಾಗ ಹುಡುಕ್ಲಿಕ್ಕೆ ಹೋದ್ರೆ ಸಿಗಲ್ಲ. ಈ ಥರದ ಗೊಂದಲ ಇಂಡಿಯಾದಲ್ಲಿ ಬಹಳ ಟೆಕ್ನಿಕಲ್ ಗ್ಲಿಚಸ್ ಇದೆ, ಕನ್ಫ್ಯೂಷನ್ಸ್ ಬಿಕಾಸ್ ಆಫ್ ಪೊಲಿಟಿಷಿಯನ್ಸ್ ಮತ್ತು ಅವರ ಆವಾಗವಾಗ ವರ್ಡ್ ಚೇಂಜ್ ಮಾಡೋದ್ರಿಂದ. BLOಗಳು ಸಹಜವಾಗಿ ಒತ್ತಡದಿಂದ ಬಳಲ್ತಿದ್ದಾರೆ. ಅಂದರೆ ಅವರಿಗೆ ಕ್ಲಾರಿಟಿ, ಅಂದರೆ ಜನ ಕೇಳುವ, ನೀವು ಒಬ್ಬ BLOಗೆ ನಾನು ನೋಡೋದು ಇವತ್ತು ಗಮನಿಸಿದಂಗೆ ಒಂದು 5-6 ಜನ ಸುತ್ತುವರಿತಾರೆ, ವಿಭಿನ್ನ ಪ್ರಶ್ನೆ ಕೇಳ್ತಾರೆ ಅವರಿಗೆ ನಿಮಗೆ ನಮ್ಮ ಅಜ್ಜಂದೆಲ್ಲಿದೆ, ಅದು ಇಲ್ಲಿದೆ, ಅದೆಲ್ಲಿ ಸಿಗುತ್ತೆ, ಇದೆಲ್ಲಿ ಸಿಗುತ್ತೆ, ನನ್ನ ಮನೆ ಅಲ್ಲಿದೆ, ಓಟ್ ಹಾಕಿದ್ರೆ ಅಲ್ಲೇ ಸಾಕಾ, ನಾನು ಇಲ್ಲೇ ಓಟ್ ಹಾಕ್ಬೇಕಾ, ನಾನು ಚೇಂಜ್ ಮಾಡ್ಕೋಬೋದಾ. ಅವರು ಕನಿಷ್ಠ ಅವ್ರ ದಿನಕ್ಕೆ ಎದುರಿಸುವಂಥ 100 ಮಾದರಿಯ ಪ್ರಶ್ನೆಗಳನ್ನು ಎದುರಿಸ್ತಾರೆ ಅವರು. ಅಲ್ಲ ರಿಪೀಟೆಡ್ ಅವರಿಗೆ ಆನ್ಸರ್. ಅದಕ್ಕೆ ನನ್ನ ಕಣ್ಣ ಮುಂದೆ ಅವ್ರು BLO ಒಬ್ರಿಗೆ ಸರ್ ಸೈಬರ್ ಲಾಗಿ ಮಾಡಿಸ್ಕೊಂಬನ್ನಿ ಅಂದರು. ಆ್ಯಕ್ಚುಲಿ ಅವ್ರು ಹೇಳಂಗಿಲ್ಲ, ಬಟ್ ಇರಲಿ. ಅಂದರೆ ಆ ಒತ್ತಡ ಯಾವ ರೀತಿ ಅಂದರೆ ಆ ರೀತಿಯ ಒತ್ತಡ ನಡೀತಿರಿಂದ ಮೂರನೇ ಅಂದರೆ ನಮ್ಮ ಜನರಿಗೆ ಎಷ್ಟು ನಾನು ನೋಡಿದ ಒಂದು ಆ ವರ್ಗ ಕಂಪ್ಲೀಟ್ ಎಜುಕೇಟೆಡ್ ವರ್ಗ. ಅವರು ಅಪಾರ್ಟ್ಮೆಂಟಲ್ಲಿ ಜೀವನ ಮಾಡುವಂಥ, ಸರ್ಕಾರಿ ಹುದ್ದೆಯಲ್ಲಿ ಇರುವಂಥವ್ರು, ಬೇರೆ ಕಂಪನಿ ಕೆಲಸ ಇರುವಂಥವ್ರು, IT ಕಂಪನಿ ಕೆಲಸ, ಅವರಿಗೆ ಬೇಸಿಕ್ ನಾಲೆಜ್ ಇಲ್ಲ ಅದರ ಬಗ್ಗೆ. ಇರಬೇಕು ಅಂತಲ್ಲ ನಾನು ಹೇಳೋದು, ಇಲ್ಲ. ಹಾಗಾಗಿ ನಮ್ಮ ಭಾರತದಲ್ಲಿ ಇವರು ಮಾಡ್ತಿರೋ ರಿಜಿಡ್ ಪ್ರೊಸೆಸ್ ಇದೆಯಲ್ಲ, ಅದು ಭಾಳ ಸಮಸ್ಯೆ ಆಗ್ತದೆ. ಮತ್ತು ಯಾರೋ ಒಂದು ಗುಂಪನ್ನು ನೀವು ಬಾಂಗ್ಲಾದೇಶರು ಅಂತಲ್ಲಿ ಗುರುತಿಸ್ಬಿಡೋದಿದೆಯಲ್ಲ, ಅವ್ರು ಏನು ಮಾಡೋಕ್ಕೋಗುತ್ತೆ? ಅವ್ರು ಆಗಲ್ಲ. ಪಾಪ ನಮ್ಮ ದೇಶದಲ್ಲಿ ಇನ್ನೂ ಮನೆ ವಸತಿ ರಹಿತರು ತುಂಬ ಇದ್ದಾರೆ. ವಸತಿ ಇಲ್ಲ, ಸ್ವಂತ ವಸತಿ ಇಲ್ಲ, ಬಾಡಿಗೆ ಮನೆ ಇರ್ತಾರೆ, ಎಲ್ಲೋ ಆಧಾರ್ ಕಾರ್ಡ್ ಮಾಡ್ಕೊಂಡಿರ್ತಾರೆ, ಇನ್ನೆಲ್ಲೋ ವೋಟರ್ ID ಇರುತ್ತೆ, ಇನ್ನೆಲ್ಲೋ ರೇಷನ್ ಕಾರ್ಡ್ ಇರುತ್ತೆ, ಇನ್ನೆಲ್ಲೆಲ್ಲ ಇರ್ತದೆ. ಆ ಥರದ ಜೀವನ ನಾನು ಹೇಳಕ್ ಬಂದೆ ಅಂದರೆ ಈಗ ಬೆಂಗಳೂರಿನಲ್ಲಿ ಸುಮಾರಷ್ಟು ಒಂದು ಅರ್ಧಕ್ಕಿಂತ ಹೆಚ್ಚು ಜನ ಹೊರಗಡೆಯಿಂದ ಬಂದವರೇ ಇದ್ದಾರೆ. ಬೇರೆ ಅಂದರೆ ಉದ್ಯೋಗ, ಬೇರೆ ಅಂದರೆ ಜೀವನದ ಅನಿವಾರ್ಯತೆಗಳಿಂದ ಇಲ್ಲಿ ಬಂದು ಸೆಟಲ್ಡ್ ಆಗಿದ್ದಾರೆ. ಮತ್ತು ಕೆಲವೊಂದು ಡಾಕ್ಯುಮೆಂಟ್ಗಳೆಲ್ಲನೂ ಅವರ ಮೂಲ ಊರುಗಳಲ್ಲೇ ಇರ್ತವೆ. ಈಗ ಈ BLOಗಳು ಬಂದಾಗ ಯಾವುದೋ ಒಂದು ಡಾಕ್ಯುಮೆಂಟ್ ಕೇಳಿದ್ರು, ಅದು ಇಲ್ಲಿಲ್ಲ, ಈ ಅಡ್ರೆಸ್ಸಲ್ಲಿ ಇಲ್ಲ, ಅವಾಗ ಏನು ಮಾಡಬಹುದು ಅಂತ ಅವರು. ಅದೇ ಈ ಥರದ ಸಮಸ್ಯೆಗಳಾಗ್ತದೆ. BLOಗಳಿಗೂ ಸಮಸ್ಯೆ ಇದೆ. ಅಂದರೆ ನಾನು ಹೇಳಿದಂಗೆ ಪದೇ ಒಬ್ಬ BLO ಕಡೆಯಿಂದ ಒಂದು 100 ಮಾಡಿ ಒಂದು 70 ತಪ್ಪಾದರೆ ಆ BLO ಮೇಲೆ ಕ್ರಮ ಕೈಗೊಳ್ತಾರೆ, ಖಂಡಿತ ಕೈಗೊಳ್ತಾರೆ. SR ಪ್ರಕ್ರಿಯೆ ಸರಿ ಮಾಡಿಲ್ಲ ಅಂತಲೇ. ಅಥವಾ ಅದೇ BLO ಯಾವನೋ ದಾಖಲೆ ಸರಿ ಇಲ್ಲದಾಗೆ ಎಲ್ಲದ ತಗೊಂಡು ಬಂದ ಅಂತ ಹೇಳೋದು, ಇದೇ ಮೇಲೆ ಬಾಂಗ್ಲಾದೇಶರಿಗೆ ಕೊಟ್ಟ, ಇನ್ನೊಬ್ಬರಿಗೆ ಕೊಟ್ಟ ಅಂತಲೇ ಅವನ ಮೇಲೆ ಆರೋಪ ಬರುತ್ತೆ. ದೇರ್ ಆನ್ ವೆರಿ ಅಂದರೆ ಹಾಟ್ ಸೀಟಲ್ಲಿ ಕೂಟಂಗಿದ್ದಾರೆ ಅವರು. ಒಂದು ಕಂಪ್ರೆಸ್ಡ್ ಕುಕ್ಕರ್ ಒಳಗೆ ಬೇಯಿಸ್ಲಿಕ್ಕೆ ಇಟ್ಟ ಪರಿಸ್ಥಿತಿಯಲ್ಲಿ BLOಗಳು ಇರೋದಂತ ನಿಜ. ನಾವು ವಾಸ್ತವದಲ್ಲಿ ಗಮನಿಸಿದ್ರೆ BLOಗಳು ಮಾತಾಡಿದ್ದೀನಿ. ನೀವು ಹೇಳಿದಂಗೆ 6 ಗಂಟೆಗೆ ಒಬ್ಬ ಲೇಡಿಗೆ ಹೋಗೋದು ಕಷ್ಟ. ಅವರು ಸರ್ಕಾರಿ ನೌಕರರಾಗಿರೋದು ಒಂದು ರೂಟೀನ್ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಸಾಮಾನ್ಯವಾಗಿ 10 ಗಂಟೆ ಕಚೇರಿ ಆರಂಭ, ಸಂಜೆ 5 ಗಂಟೆ ಕಚೇರಿ ಮುಗಿಯುತ್ತೆ, ಅಥವಾ 6 ಗಂಟೆ ಎಕ್ಸ್ಟ್ರಾ ಕೆಲಸ ಇದ್ರೆ 6 ಗಂಟೆಗೆ ಬನ್ನಿ ಅಂದರೆ ಅದು 1 ತಿಂಗಳು. ಅದು ಏನಂದರೆ BLOಗಳು ಈ EROs ಅಂತ ಇರ್ತಾರೆ, ಅಂದರೆ BLOಗಳಿಗಿಂತ ಮೇಲಧಿಕಾರಿಗಳು. ಆ EROಗಳು ಹೇಳ್ತಾರಂತೆ, ನೀವು 6ವರೆಗೆ ಫೀಲ್ಡಲ್ಲಿ ಇರೋದನ್ನ ನಮಗೆ ಫೋಟೋ ಕಳಿಸ್ಬೇಕು, ವಿಡಿಯೋ ಕಳಿಸ್ಬೇಕು. ನೀವು ಎನಿಮರೇಷನ್ ಅಂದರೆ ಫಾರ್ಮ್ ಫಿಲ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ವಿಡಿಯೋ ಮಾಡಿ ಕಳಿಸಿ ಅಂದರೆ ಇದು ಅನಿವಾರ್ಯವಾಗಿ ಅವ್ರ ಮೇಲೆ ಒತ್ತಡ ಆಗ್ದಂಗೆ ಆಗುತ್ತದೆ. ಹೌದು, ಇದೇ ಈ ಥರದ ಇದಾಗಿರೋದ್ರಿಂದನೇ ಅದಾಗಿರೋದು. ಮೋಸ್ಟ್ಲಿ ಈಗ ರಾಜಕೀಯ ಪಕ್ಷಗಳದ್ದು ಮೊದಲು ನಮ್ಮ ದೃಷ್ಟಿಯಲ್ಲಿ ಈಗ ನಾವು ಹೇಳೋದಿದ್ರೆ ರಾಜಕೀಯ ಪಕ್ಷಗಳು ಸುಮ್ಮನೆ ಇರಬೇಕು ಫಸ್ಟ್. ಈಗ ಯಾಕಂದ್ರೆ ರಾಜಕೀಯ ಪಕ್ಷಗಳು ಸುಮ್ಮನಿದ್ದಷ್ಟು BLOಗಳ ಜೀವನ ಉಳಿಯುತ್ತೆ ಅಂತ ನನ್ನ ಅಭಿಪ್ರಾಯ. ನನ್ನ ಮನಸ್ಸಿಗೆ ಬರುವಂಥದ್ದು ಅದು. ರಾಜಕೀಯ ಪಕ್ಷಗಳು ಈ ರೀತಿಯ ಅನಗತ್ಯ ಒತ್ತಡಗಳನ್ನು ಹಾಕದಿದ್ರೆ ಅವರಿಗೆ ಸಮಸ್ಯೆ ಆಗಲಿಕ್ಕಿಲ್ಲ. ಇನ್ನೊಂದು ವಿಚಾರ ನೀವು ಹೇಳಬೇಕಾಗಿದೆ, ಆ್ಯಕ್ಚುಲಿ ನಿಮಗೆ ಕೇಳಬೇಕಾದ ಪ್ರಶ್ನೆ, ಕರ್ನಾಟಕದಲ್ಲಿ ಇನ್ನೊಂದು ಯಾವುದೋ ಪ್ರಕ್ರಿಯೆ ನಡೀತಿರಲಿ ಏನು, ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಕೊಡಿ. ಅಂದರೆ ಇನ್ನೊಂದೇ ಯಾವುದೋ SIR ನಡೀತದೆ, ಅದು ಕೂಡ ಕಾರಣ ಅನ್ನುವಂಥ ಆರೋಪ ಕೂಡ ಪ್ರತಿಪಕ್ಷಗಳು ನಡೀತದೆ. ಏನದು? ಹೌದು, ಏನಂದರೆ SIR ಜೂನ್ 30ರಿಂದ ಅಧಿಕೃತವಾಗಿ ಆರಂಭ ಆಗಿದೆ. ಇಲ್ಲಿ ರಾಜ್ಯ ಸರ್ಕಾರ ಕೂಡ ಈಗ ಜುಲೈ 31 ಒಳಗಡೆ GBA ಚುನಾವಣೆ ನಡೆಸಲೇಬೇಕು ಅಂತ ಸುಪ್ರೀಂ ಕೋರ್ಟು ಆದೇಶ ಕೊಟ್ಟಿದೆ. ಮತ್ತು ಇಂದಿನ ಆದೇಶದಲ್ಲಿ ಹೇಳಿತು, ನೀವು ಯಾವುದೇ ಕಾರಣಕ್ಕೂ ಮತ್ತೊಂದು ದಿನಾಂಕವನ್ನು, ಮತ್ತೊಂದು ಕಾಲಾವಕಾಶವನ್ನು ತಗೊಳ್ಳೋಕ್ಕಾಗೋದಿಲ್ಲ. ನೀವು ಆದಷ್ಟು ಬೇಗ ನೀವು ಜೂನ್ 31 ನಿಮ್ಮ ಲಾಸ್ಟ್ ಡೇಟು, ಅದಾದ್ಮೇಲೆ ನಾವು ಎಕ್ಸ್ಟೆಂಡ್ ಮಾಡಲ್ಲ, ನೀವು ಮಾಡಲೇಬೇಕು GBA ಎಲೆಕ್ಷನ್ ಅಂತ ಹೇಳಿತು. ಇಲ್ಲಿ ರಾಜ್ಯ ಸರ್ಕಾರ ತನ್ನ ಮತದಾರ ಪಟ್ಟಿಯನ್ನು, ಅಂದರೆ ಈಗ ಚುನಾವಣೆಗೋಸ್ಕರ GBA ಚುನಾವಣೆಗಾಗಿ ತನ್ನ ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಶುರು ಮಾಡಿದೆ. ಇಲ್ಲಿ ಅದು ಒಂದು ರೀತಿಯ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಏನು ಅಂದರೆ ಒಂದು ಕಡೆಯಿಂದ ಕೇಂದ್ರ ಚುನಾವಣಾ ಆಯೋಗ SIR ಪ್ರಕ್ರಿಯೆ ನಡೆಸ್ತಾ ಇದೆ, ಮತ್ತೊಂದು ಕಡೆಯಿಂದ ರಾಜ್ಯ ಚುನಾವಣಾಧಿಕಾರಿಗಳು ಹೋಗಿ ಅವರು ಒಂದು ಪಟ್ಟಿಯನ್ನು ಹಿಡ್ಕೊಂಡು ಹೋಗಿ ಮ್ಯಾಪಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಜನಕ್ಕೂ ಒಂದು ರೀತಿಯ ಗೊಂದಲನೇ ಅದು. ಜನಕ್ಕೂ ಗೊಂದಲ, ಮತ್ತು
ಜಟಾಪಟಿ ಕಾರಣನೂ ಇದೆ, ರಾಜಕೀಯ ಪಕ್ಷಗಳ ಜಟಾಪಟಿ ಕಾರಣ ಆಗಿರೋದು ಇದೆ. ಅಂದರೆ ಈಗ ಕೇಂದ್ರ ಸರ್ಕಾರ ಮಾಡ್ತಿರ್ಬೇಕಾದ್ರೆ ರಾಜ್ಯ ಸರ್ಕಾರ ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆನೂ ಮಾಡ್ತಾ ಇದ್ದಾರೆ ಅವರು. ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಇಲ್ಲಿ ಒಂದು ರೀತಿ ಚಾಣಕ್ಯದಿಂದ ನಡ್ಕೊಳ್ತಾ ಇದೆಯೇನೋ ಅಂತ ಅನುಮಾನಗಳು ಬರ್ತಾ ಇದ್ದಾವೆ. ಏಕೆಂದರೆ ಒಂದಷ್ಟು ಈಗ ಕೇಂದ್ರ ಚುನಾವಣಾ ಆಯೋಗ ಏನೋ ಒಂದು SIR ಪ್ರಕ್ರಿಯೆಯಲ್ಲಿ ಒಂದಷ್ಟು ಹೆಸರುಗಳು ಹೋಗ್ತವೆ ಅಂದ್ಕೊಳ್ಳಿ, ರಾಜ್ಯ ಚುನಾವಣಾಧಿಕಾರಿಗಳು ಏನು ಮಾಡಿರ್ತಾರೆ ಪಟ್ಟಿ ಅದರಲ್ಲಿ ಸರಿ ಇದ್ದಾಗ ಇಲ್ಲಿ ಮತ್ತೆ ಗೊಂದಲ ಶುರುವಾಗ್ತವೆ. ಇಲ್ಲಿ ಮತ್ತೆ ರಾಜಕೀಯ ಆರೋಪಗಳು ಪ್ರತ್ಯಾರೋಪಗಳು ಮತ್ತೆ ಡ್ರಾಮಾಗಳು ಜೋರಾಗಿ ನಡೀತವೆ ಇಲ್ಲಿ. ಹಾಗಾಗಿ ಒಂದು ಹಂತದಲ್ಲಿ ರಾಜ್ಯ ಸರ್ಕಾರ ತನ್ನ ಮೂಗಿನೇರಿಕೆ ನಾನು ಮಾಡ್ತಿರೋ ಸರಿ ಅಂತ ಇವ್ರು ಹೇಳ್ಬೋದು. ಅದೇ ರೀತಿ ಕೇಂದ್ರ ಚುನಾವಣಾ ಆಯೋಗನೂ ಅದನ್ನ ಹೇಳ್ಕೊತಾ ಇದೆ. ಒಟ್ಟಾರೆ ನೋಡಬೇಕು ಯಾವುದರಲ್ಲಿ ಸರಿಯಾಗಿ ಬರುತ್ತೆ, SIR ಅಲ್ಲಿ ಸರಿ ಇದೆಯೋ ಅಥವಾ ರಾಜ್ಯ ಸರ್ಕಾರ ನಡೆಸ್ತಾ ಇರೋ ಒಂದು ಪರಿಷ್ಕರಣೆ ಸರಿಯಾಗಿರುತ್ತೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅದು. ಓಕೆ ಚಂದ್ರಪ್ಪ, ನಮಗೆ ಚರ್ಚೆಯನ್ನು ಮುಗಿಸೋಣ. ವೀಕ್ಷಕರೇ, ಇದು ನಮ್ಮ ಇವತ್ತಿನ ಪಾಡ್ಕಾಸ್ಟ್ ಆಗಿತ್ತು. SIR ಪ್ರಕ್ರಿಯೆಯಲ್ಲಿ ಈ BLO ಅಧಿಕಾರಿಗಳು ಯಾವ ರೀತಿ ಒತ್ತಡಕ್ಕೊಳಗಾಗ್ತಾರೆ ಅನ್ನುವಂಥದ್ದೇ ನಮ್ಮ ಪ್ರಮುಖ ವಿಷಯ ಆಗಿತ್ತು. ನಾವು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀವಿ. ಯಾಕೆ ಅವರಿಗೆ ತೊಂದರೆ ಆಗ್ತಿದೆ, ಏನೇನು ಸಮಸ್ಯೆಗಳಿದ್ದಾವೆ, ತಾಂತ್ರಿಕ ಸಮಸ್ಯೆಗಳೇನಿದ್ದಾವೆ, ಅಂದರೆ ಈ ಮೌಖಿಕ ಸಮಸ್ಯೆಗಳಂತ ಏನಿದೆ, ಒತ್ತಡಗಳು, ಈ ರಾಜಕೀಯ ಪಕ್ಷಗಳ ಒತ್ತಡಗಳು ಏನಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಹೇಳಿದ್ದೀವಿ. ಒಟ್ಟು ನಮಗೆ ನಮ್ಮ ದೇಶದ ಸಂವಿಧಾನಿಕ ವ್ಯವಸ್ಥೆಯಲ್ಲಿ ಎಲ್ಲವೂ ಮುಖ್ಯ, SIR ಕೂಡ ಮುಖ್ಯ, ಅಧಿಕಾರಿಗಳು ಕೂಡ ನಮ್ಮವರೇ, ಅವರು ಕೂಡ ಚೆನ್ನಾಗಿರಬೇಕು. ಬಟ್ ಸುಮ್ಮನೆ ಇರಬೇಕಾಗಿರೋದು ಪೊಲಿಟಿಕಲ್ ಪಾರ್ಟೀಸ್ ಮತ್ತು ಇಲ್ಲಿ ರಾಜಕೀಯವನ್ನು ಕಡಿಮೆ ಮಾಡಿ ಪ್ರಕ್ರಿಯೆ ಚೆನ್ನಾಗಾಗಲಿ, ಎಲ್ಲರೂ ನಮ್ಮ ದೇಶದ ನಾಗರಿಕರು ಎಲ್ಲರೂ ನಾಗರಿಕತ್ವವನ್ನು ಪಡೀಲಿಕ್ಕೆ ಆಗಲಿ ಮತ್ತು ಅವರ ಹಕ್ಕು ಚಲಾಯಿಸುವಂಥ ಪ್ರಕ್ರಿಯೆ ನಡೀಲಿ ಅನ್ನುವಂಥದ್ದೇ ನಮ್ಮ ಎಲ್ಲರ ಆಶಯ ಆಗಿರುತ್ತದೆ. ಇದು ನಮ್ಮ ಇವತ್ತಿನ ಪಾಡ್ಕಾಸ್ಟು. ಮತ್ತೊಂದು ವಿಶೇಷವಾದ ಪಾಡ್ಕಾಸ್ಟಲ್ಲಿ ಮತ್ತೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.